Guys, ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ ಒಂದಷ್ಟು ಕ್ವೆಶನ್ಸ್ ಕೇಳಿದ್ದೀರಾ. ನೀವು ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇಲ್ವಾ ಅಂತ. ಮಾಡ್ತಿದ್ದೀನಾ, ಬಿಟ್ಬಿಟ್ಟಿದ್ದೀನಾ, ಏನಾಯಿತು, ಯಾಕೆ, ಅದೆಲ್ಲದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಅದು ಯಾವುದ್ರ ಬಗ್ಗೆ ಏನು ಅದು ಎಲ್ಲ ಕೂಡ ಬಟ್ ನನಗೆ ಯಾವ ಥರ ಸಪೋರ್ಟ್ ಸಿಗುತ್ತೆ ಅನ್ನೋದು ಗೊತ್ತಾಗಬೇಕು. ಅದ್ರ ಮೇಲೆ ನಾನು ಚಾನಲ್ನ ಕ್ರಿಯೇಟ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಅದು ಏನು ವಿಷಯ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಜೊತೆಗೆ ನಾನು ಯಾಕೆ ಜಾಸ್ತಿ ಇವಾಗ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ, ಹಳೆಯ ವಿಡಿಯೋನೇ ಯಾಕೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಜೊತೆಗೆ ಪುನಃ ಒಂದು ಏನು ನನಗೆ ಇವಾಗ ಏನು ಪೌಡರ್ಸ್ ಎಲ್ಲ ಮಾಡಿಕೊಡ್ತಾ ಇದ್ದೀನಿ, ಅದ್ರ ಬಗ್ಗೆನೂ ಒಂದು ಕ್ವೆಶನ್ ಬಂದಿದೆ. ಅದೇ ಊರಿಂದ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಅದೊಂದೆರಡು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪುನರ್ವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇವಾಗ, ಹಾಗಾಗಿ ಓಕೆ. ಸೊ ಕರ್ಕೊಂಡು ಹೋಗಬೇಕು, ಯಾಕೆ ಏನು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಬನ್ನಿ, ಯಾಕೆ ಲೇಟ್ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಪುನರ್ವನ್ನ. ಅಲ್ಲಿ ಒಂದು ಹೈಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೆ. ಫಸ್ಟ್ ಸ್ಲಿಪ್ಪರ್ ಹಾಕ್ಬಿಟ್ಟು ಚೆಕ್ ಮಾಡಿಬಿಟ್ಟೆ, ಆಮೇಲೆ ಮತ್ತೆ ಸ್ಲಿಪ್ಪರ್ ಬಿಡಿಸಿ ಮತ್ತೆ ಚೆಕ್ ಮಾಡಿದೆ. ಒಂದು 94 ಬರುತ್ತೆ, 94, 95 ಈ ಥರನೇ ಇದೆ. ಸೊ ಅವನ್ನ ಏನಕ್ಕೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಅಂತ ಅಂದರೆ, ಒಂದು ವೀಕಿಂದ ಅವನು ಸ್ವಲ್ಪ ಗಂಟ್ಲು ಕಟ್ಟಿದಂಗೆ ಮಾತಾಡ್ತಾ ಇದ್ದಾನೆ. ಅವನಿಗೇನು ಕೆಮ್ಮು ಬಂದಿಲ್ಲ, ಶೀತ ಆಗಿಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿದ್ದಾನೆ. ಬಟ್ ಅಂದ್ರೂ ಒಂದು ವೀಕಿಂದ ಗಂಟ್ಲು ಕಟ್ಟಿದಂಗೆ ಮಾತಾಡ್ತಿದ್ದಾನೆ. ಅದಕ್ಕೆ ಒಂದು ಸಲ ತೋರಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಬಟ್ ಅವ್ರು ಏನೂ ಮೆಡಿಸನ್ ಎಲ್ಲ ಏನೂ ಕೊಡಲಿಲ್ಲ, ಬೇಡ ಸುಮ್ಮನೆ ಯಾಕೆ, ಅದು ಗಂಟ್ಲೆಲ್ಲ ಚೆಕ್ ಮಾಡಿದ್ರು, ನೋಡಿಬಿಟ್ಟು ಏನೂ ಆಗಿಲ್ಲ, ಸುಮ್ಮನೆ ಯಾಕೆ ಅದೆಲ್ಲ ಬೇಡ ಅಂತಂದ್ಬಿಟ್ಟು ಹೋಮ್ ರೆಮಿಡೀಸ್ ಹೇಳಿದ್ದಾರೆ. ಕಷಾಯ ಕೊಡಿ, ಜೇನುತುಪ್ಪ ಕೊಡಿ ಅಂತ ಹೇಳಿದ್ದಾರೆ. ಅದನ್ನೇ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜೊತೆಗೆ ಮನೇಲಿ ಫ್ಯಾಮಿಲಿಯಿಂದ ಎಲ್ಲ ಕೂಡ ಬಂದಿದ್ದರು. ಸಣ್ಣ ಜೋಳ ಇರುತ್ತಲ್ಲ, ಸಣ್ಣ ಜೋಳದಲ್ಲಿ ಸ್ವೀಟು ಮತ್ತು ಖಾರ ಮಾಡ್ತಾರೆ, ಅದನ್ನು ಮಾಡಿದರು. ತುಂಬ ವರ್ಷನೇ ಆಗಿಬಿಟ್ಟಿತ್ತು ಇದೆಲ್ಲ ತಿಂದು. ಈ ಥರ ಹಳೇ ಫುಡ್ಗಳು ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅದೆಲ್ಲ ತಿನ್ನೋದಕ್ಕೆ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ವಿ. ಆಮೇಲೆ ಮತ್ತೆ ಸಂಜೆ ಫ್ಯಾಮಿಲಿ ಪ್ಯಾಕ್ ತೊಗೊಂಡು ಐಸ್ ಕ್ರೀಮು, ಮಸಾಲೆ ಪುರಿ ಎಲ್ಲ ತೊಗೊಬಂದಿದ್ವಿ. ಅದೆಲ್ಲ ಕುತ್ಕೊಂಡು ಒಟ್ಟು ಈ ಥರ ಒಂಥರ ಚೆನ್ನಾಗಿರುತ್ತಲ್ವ, ಹಿಂಗೆ ಒಟ್ಟಿಗೆ ಎಲ್ಲ ಕುತ್ಕೊಂಡು ತಿಂದಾಗ ಒಂಥರ ಚೆನ್ನಾಗಿರುತ್ತೆ. ನಾವು ಒಬ್ಬೊಬ್ಬರೇ ಕುತ್ಕೊಂಡು ತಿಂದಾಗಲೇ ಅದರ ಎಂಜಾಯ್ಮೆಂಟೇ ಬೇರೆ ಥರ ಇರುತ್ತೆ. ಈ ಥರ ಗುಂಪಲ್ಲಿ ಎಲ್ಲರ ಜೊತೆ ತಿಂದಾಗಲೇ ಬೇರೆ ಥರನೇ ಇರುತ್ತೆ. ಪುನರ್ವಂಗಂತೂ ಹಬ್ಬ ಆಗಿಬಿಟ್ಟಿದೆ ಇವತ್ತು. ಅವ್ನು 2-3 ಸಲ ಹಾಕ್ಸ್ಕೊಂಡು ತಿಂದ್ಬಿಟ್ಟ. ನನಗೆ ಅದೇ ಭಯ, ಕೊಟ್ಬಿಡ್ತೀವಿ, ಅಯ್ಯೋ ಪಾಪ ಅಂತ. ಬಟ್ ಆಮೇಲೆ ಏನಾದರೂ ಆದರೆ ಅಂತ ಒಂಚೂರು ಒಳಗಡೆ ಮನಸ್ಸಲ್ಲಿ ಅಳಗ್ತಾ ಇರುತ್ತೆ. ಸೊ ಅವನು ಚೆನ್ನಾಗೇ ತಿಂದ ಇವತ್ತು ಐಸ್ ಕ್ರೀಮ್ ಎಲ್ಲ. ಈ ಸಲ ಹೊರ್ಗಡೆ ಎಲ್ಲೂ ಹೋಗಲಿಲ್ಲ, ಆರಾಮಾಗಿ ಮನೇಲಿ ಇದ್ಕೊಂಡು. ಯಾಕಂದರೆ ಇವ್ರು ಬಂದಿದ್ದೆ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ, ಹಾಗಾಗಿ ಹೊರ್ಗಡೆ ಎಲ್ಲೂ ಹೋಗೋದು ಬೇಡ, ಇವನ ಜೊತೆನೇ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಒಂದು 2-3 ದಿವಸ ಅಂತ ಅಂದ್ಬಿಟ್ಟು ಎಲ್ಲೂ ಹೋಗಲಿಲ್ಲ ಈ ಸಲ. ಪ್ರತಿ ಸಲ ಬಂದಾಗಲೂ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿರ್ತಿದ್ವಿ. ಬಟ್ ಈ ಸಲ ಮಾತ್ರ ಎಲ್ಲೂ ಹೋಗಲಿಲ್ಲ, ಮನೇಲೇ ಇದ್ವಿ. ನಾನು ಜಾಸ್ತಿ ವೀಡಿಯೋಸು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮೊಬೈಲಿಂದ ಒಂಚೂರು ಡಿಸ್ಟೆನ್ಸೇ ಮೇಂಟೈನ್ ಮಾಡಿದೆ ನಾನು ಒಂದು 3 ದಿವಸ. ಎಲ್ಲರೂ ಇದ್ದಾಗ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ವೀಡಿಯೋ ಮಾಡ್ಕೊಳೋದು ಬೇಡ, ಒಂಚೂರು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದ್ಬಿಟ್ಟು ನಾನು ವೀಡಿಯೋಸು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದೊಂದು 2 ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅದು ಬಿಟ್ಟರೆ ವೀಡಿಯೋಸು ಮಾಡಲಿಲ್ಲ, ವೀಡಿಯೋಸ್ ಅಪ್ಲೋಡು ಮಾಡಿಲ್ಲ, ಏನೂ ಮಾಡಿಲ್ಲ. ವರ್ಕ್ ಫ್ರಮ್ ಹೋಮ್ದು ಅದು ಕೂಡ ಮಾಡಲಿಲ್ಲ ಜಾಸ್ತಿ, ಅದ್ರ ಕಡೆನೂ ಗಮನ ಕೊಡಲಿಲ್ಲ. ಯಾಕಂದರೆ ಅಲ್ಲೆಲ್ಲ ಬಂದಿದ್ದೇ ನಮಗೋಸ್ಕರ, ಅಷ್ಟು ಊರಿಂದ ಬಂದಿರ್ತಾರೆ. ನಾನು ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದೇನೋ ಅಂತಂದ್ಬಿಟ್ಟು ಏನೂ ಮಾಡಲಿಲ್ಲ ನಾನು. ಸೊ ಎಲ್ಲ ಹೋದ್ಮೇಲೆ ಪುನರ್ವ ರಿಯಾಕ್ಷನ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಅವನು ಎದ್ದಿದ್ದಾಗ ಹೋದರೆ ಅಳ್ತಾನೆ ಅಂತ ಅಂದ್ಬಿಟ್ಟು ಇವತ್ತು ಸಂಜೆ ಹೋಗಿದ್ದೆ. ಆ್ಯಕ್ಚುಲಿ ಈ ಸಲ ಬೆಳಗ್ಗೆನೇ ಹೊಟ್ಟೋಗ್ತಿದ್ರು, ಈ ಸಲ ಸಂಜೆ ಹೋದರು. ಟೈಮ್ ಇನ್ನೂ ಇತ್ತು, ಬಟ್ ಇವ್ನು ಮಲಗಿದಾಗಲೇ ಹೊಟ್ಟೋಗೋಣ ಅಂತ ಅಂದ್ಬಿಟ್ಟು ಇವನು ಎದ್ದೇಳೋಕ್ಕೂ ಮುಂಚೆನೇ ಹೋದರು. ಬಟ್ ಅವನು ಎದ್ದಿದ್ದಾಗ ಹೋದರೆ ಖಂಡಿತ ಅವ್ನು ಅಳ್ತಿದ್ದ, ಜೋರು ಗಲಾಟೆ ಮಾಡೋನು. ಬಟ್ ಎದ್ದ ಮೇಲೆ ಅವನು ಯಾರನ್ನೂ ಕೇಳಲ್ಲ, ಎಲ್ಲೋದ್ರಪ್ಪ ಅಂತ ಕೇಳಿದೆ, ಎಲ್ಲ ಊರಿಗೆ ಹೋದ್ರು ಅಂತ ಅಷ್ಟೇ. ಅದೊಂದು ಖುಷಿಯಾಗುತ್ತೆ ನನಗೆ ಇವನ ವಿಷಯದಲ್ಲಿ. ಸೊ ಆ ಕ್ವೆಶನ್ಸ್ಗೆಲ್ಲ ಇವಾಗ ಆನ್ಸರ್ ಮಾಡ್ತೀನಿ ಬನ್ನಿ. ಫಸ್ಟ್ ಕ್ವೆಶನ್ನು, ವರ್ಕ್ ಫ್ರಮ್ ಹೋಮ್ ಬಿಟ್ಬಿಟ್ಟಿದ್ದೀನಾ ಅಂತ. ಖಂಡಿತ ಇಲ್ಲ, ಬಿಟ್ಟಿಲ್ಲ. ಕೆಲವ್ರಿಗೂ ತುಂಬ ಡೌಟ್ ಇರುತ್ತೆ, ಯಾಕಂದರೆ ಇವಾಗ ವರ್ಕ್ ಫ್ರಮ್ ಹೋಮ್ ಅಂದ್ರೇ ತುಂಬ ಜನರ ತಲೆ ಕಾನ್ಸೆಪ್ಟ್ ಬರೋದು
ಮೋಸ ಮಾಡ್ತಾರೆ, ದುಡ್ಡು ಕಿತ್ಕೊತಾರೆ, ಮತ್ತು ಕಾಂಟ್ಯಾಕ್ಟಿಗೆ ಬರಲ್ಲ, ಸ್ಕ್ಯಾಮು, ಫ್ರಾಡು, ಅದು ಇದು ಅಂತೆಲ್ಲ ನಮ್ಮ ತಲೆಗೆ ಬಂದ್ಬಿಟ್ಟಿರುತ್ತೆ. ಆ ಥರ ಎಲ್ಲ ನಡೀತಾ ಇದೆ, ನಾನಿಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ನಾವಲ್ವಾ. ಸೊ ಜೆನ್ಯೂನ್ ಆಗಿರೋದನ್ನು ನೋಡಿ, ಅದ್ರದ್ದು ಬ್ಯಾಕ್ಗ್ರೌಂಡ್ ಹೆಂಗಿದೆ, ಅದು ಎಷ್ಟು ವರ್ಷದಿಂದ ಇದೆ, ಅದು ಇವಾಗ ಹೇಗೆ ನಡೀತಾ ಇದೆ, ಅದೆಲ್ಲದನ್ನು ತಿಳ್ಕೊಂಡು ನಾವು ಜಾಯ್ನ್ ಆದರೆ ನಾವು ಸೇಫಾಗಿರ್ತೀವಿ ಅಷ್ಟೇ. ಅದು ಬಿಟ್ಟು ಎಷ್ಟೊಂದು ಜನಕ್ಕೆ ಕಂಪ್ನಿ ಹೆಸರು ಗೊತ್ತಿರಲ್ಲ, ಜಾಯ್ನ್ ಆಗಿಬಿಡ್ತಾರೆ. ಸೊ ಅಮೌಂಟ್ ಕಟ್ಟಿ ಅಂತಾರೆ, ಕಟ್ಬಿಡ್ತಾರೆ, ಮತ್ತು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ, ಈ ಥರ ಎಲ್ಲ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಅದರಿಂದ ದೂರ ಇರಿ. ಜೆನ್ಯೂನ್ ಆಗಿರೋ ಅಂಥದ್ದನ್ನು ಎಲ್ಲ ಕಡೆ ನೀವು ಸರ್ಚ್ ಮಾಡಿ. ಫಸ್ಟು ಜೆನ್ಯೂನ್ ಇದೆಯಾ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಗೂಗಲ್ ಮಾಡಿ. ಗೂಗಲಲ್ಲಿ ನಾವು ಏನೇ ಹುಡುಕಿದ್ರೂ ನಮ್ಗೆ ಅದು ಸಿಕ್ಕೇ ಸಿಗುತ್ತೆ. ಗೂಗಲ್ ಮಾಡಿ ಅದು ಕಂಪ್ನಿ ಚೆನ್ನಾಗಿದೆಯಾ, ಜೆನ್ಯೂನ್ ಇದೆಯಾ, ಅದನ್ನು ನೋಡಿಕೊಂಡು ನೀವು ನಮ್ಮ ಕಂಪ್ನಿಗೆ ಅಂತ ನೀವು ಯಾವುದಾದ್ರೂ ಮಾಡಿ, ಅದು ನಿಮ್ಮ ಇಷ್ಟ. ಓಕೆನಾ, ನಿಮ್ಮ ಕಂಫರ್ಟಬಲ್ ಅದು. ನೀವು ಎಲ್ಲಿಗಾದರೂ ಹೋಗಿ ನೀವು ಎಲ್ಲಾದರೂ ವರ್ಕ್ ಮಾಡ್ಕೊಳ್ಳಿ. ಆದರೆ ಅದ್ರ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಜೆನ್ಯೂನ್ ಇದೆಯಾ ಅನ್ನೋದನ್ನು ದಯವಿಟ್ಟು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಅಂದರೆ ಇವಾಗ ನಾನು ಕೇಳ್ತಾ ಇದ್ದೀನಲ್ಲ, ದಿನಕ್ಕೆ ನಾನು 10 ಜನ ಜೊತೆ ಮಾತಾಡ್ತಿರ್ತೀನಿ, ಅವರೆಲ್ಲರದ್ದು ಒಪಿನಿಯನ್ ಅದೇನೇ ಬರುತ್ತೆ. ನಾನು ಅಲ್ಲಿ ಹಾಕಿದ್ದು ಅಲ್ಲಿ ದುಡ್ಡು ಕಳ್ಕೊಂಡೆ, ಇಲ್ಲಿ ದುಡ್ಡು ಕಳ್ಕೊಂಡೆ, ನಂಗೆ ಅಷ್ಟು ಮೋಸ ಆಯಿತು, ಇಷ್ಟು ಮೋಸ ಆಯಿತು ಅಂತ. ದಯವಿಟ್ಟು ಆ ಥರ ದುಡ್ಡು ಹಾಕಿ ಎಲ್ಲೂ ಮೋಸ ಹೋಗಬೇಡಿ ಯಾರೂ. ವರ್ಕ್ ಫ್ರಮ್ ಹೋಮ್ ಹೆಸರಲ್ಲಿ ಒಂದು ದಂಧೆನೇ ನಡೀತಾ ಇದೆ ಇವಾಗ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಹೆಜ್ಜೆ ಇಟ್ಟರೆ ಒಳ್ಳೆಯದು. ನೀವು ಎಲ್ಲಾದರೂ ವರ್ಕ್ ಮಾಡಿ, ನಾನು ನಮ್ಮ ಕಂಪ್ನಿಗೆ ಬನ್ನಿ ಜಾಯ್ನ್ ಆಗಿ ಅಂತಲೂ ನಾನು ಫೋರ್ಸ್ ಮಾಡಲ್ಲ, ನಾನು ಯಾರಿಗೂ ಹೇಳಲ್ಲ. ಇಂಟ್ರೆಸ್ಟ್ ಇದ್ದವ್ರು ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ಬಟ್ ನೀವು ಎಲ್ಲಿ ಮಾಡ್ತೀರೋ ಅದನ್ನು ಚೆಕ್ ಮಾಡ್ಕೊಂಡು ಹೋಗಿ ವರ್ಕ್ ಮಾಡಿ ಅಷ್ಟೇ ನಾನು ಹೇಳೋದು. ಬಟ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಷ್ಟೇನೆ. ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ವೀಡಿಯೋಸ್ನ ಜಾಸ್ತಿ ಅಂತ ಅಂದರೆ, ಆಲ್ರೆಡಿ ನಾನು ವೀಕ್ಲಿ ಪೇಮೆಂಟ್ ಬರ್ತಿತ್ತಲ್ಲ ವರ್ಕ್ ಫ್ರಮ್ ಹೋಮಲ್ಲಿ, ಆವಾಗೆಲ್ಲ ನಾನು ಪ್ರತಿ ವಾರ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಬಟ್ ನನಗೆ ಹೆಂಗೋ ಗೊತ್ತಾಯಿತು ಅದೇನಾಗ್ತಿದೆ ಅಂತಂದರೆ, ನಾವು ಒಂದೇ ಟಾಪಿಕಲ್ಲಿ ಪದೇ ನಾವು ವಿಡಿಯೋಸ್ನ ಮಾಡಿದಾಗ ಅದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅದೊಂದೇ ರೀಸನ್ಗೆ ನಾನು ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ವೀಡಿಯೋಸ್ನ ಇವಾಗ ಅಪ್ಲೋಡ್ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಗ್ಯಾಪ್ ಕೊಡೋಣ ಅನ್ನೋ ರೀಸನ್ ಅಷ್ಟೇ. ಮುಂಚೆ ಏನು ವರ್ಕ್ ಮಾಡ್ತಿದ್ನೋ ಇವಾಗಲೂ ಅದೇ ಕಂಪ್ನಿನಲ್ಲೇ ನಾನು ಇವಾಗಲೂ ವರ್ಕ್ ಮಾಡ್ತಾಯಿದ್ದೀನಿ. ವರ್ಕೆಲ್ಲ ನಾನೇನೂ ಬಿಟ್ಟಿಲ್ಲ. ಸೊ ಹೀಗೆ ಒಬ್ಬರು ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಿರೋರು ಒಬ್ಬರು ಚಾನಲ್ಗೆ ಹಾಗೆ ಆಗಿದೆ. ಅದು 5 ತಿಂಗಳದ ಹಿಂದೆ ಮಾಡಿರೋ ಅಂಥ ವೀಡಿಯೋಗೆ ಸ್ಟ್ರೈಕ್ ಬಂದಿದೆ, ಕಾಪಿರೈಟ್ ಸ್ಟ್ರೈಕ್ ಬಂದಿದೆ. ಅದು ಕಂಟಿನ್ಯೂಯಸ್ ಆಗಿ 3 ಸ್ಟ್ರೈಕ್ ಬಂತು ಅಂತ ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಚ್ಚೆತ್ಕೊಂಡೆ. ಯಾಕಂದರೆ ಅದು ಸ್ಟ್ರೈಕ್ ಬಂದಿರೋದು 2 ಸ್ಟ್ರೈಕ್ ಬಂದಿರೋದು ವರ್ಕ್ ಫ್ರಮ್ ಹೋಮ್ ವೀಡಿಯೋಸ್ಗೆ. ಹಾಗಾಗಿ ಸುಮ್ಮನೆ ಯಾಕೆ ಅಷ್ಟು 1-2 ವರ್ಷದಿಂದ ಕಷ್ಟಪಟ್ಟು ಕಟ್ಟಿರೋ ಅಂಥ ಚಾನಲ್ನ ಯಾಕೆ ಅಷ್ಟು ಬೇಗ ವರ್ಕ್ ಫ್ರಮ್ ಹೋಮ್ ಇದಕ್ಕೋಸ್ಕರ ಯಾಕೆ ಹಾಳು ಮಾಡ್ಕೊಳ್ಳೋದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ಡು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ. ಓಕೆನಾ. ಸೊ ವರ್ಕ್ ಫ್ರಮ್ ಹೋಮ್ ನಾನೀಗ ಮಾಡ್ತಾಯಿದ್ದೀನಿ, ಅದಾಯಿತು. ಇನ್ನು ನೆಕ್ಸ್ಟ್ ಕ್ವೆಶನ್, ಯಾಕೆ ಇತ್ತೀಚೆಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಅಂದರೆ, ನನಗೆ ಗೊತ್ತಾಗ್ತಿಲ್ಲ ಯಾವ ಕಂಟೆಂಟಲ್ಲಿ ನಾನು ವಿಡಿಯೋ ಮಾಡಬೇಕು. ನನಗೆ ಕಂಟೆಂಟೇ ಸಿಗ್ತಾಯಿಲ್ಲ. ಸುಮ್ಮನೆ ಏನೋ ಮನೇಲಿ ಹೋಗಿದ್ದು ಬಂದಿದ್ದು, ಕೂತಿದ್ದು ನಿಂತಿದ್ದು, ಅಡುಗೆ ಮಾಡಿದ್ದು, ತಿಂದಿದ್ದು, ಬರೀ ಇಷ್ಟೇ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರಾಣೆ ವ್ಯೂಸ್ ಬರಲ್ಲ. ಸೊ ಹಾಗಾಗಿ ಏನಾದರೂ ಒಂದು ಬರೀ ಅದೇ ರಿಪೀಟೆಡ್ ಆಗ್ತಾಯಿದೆ ನನ್ನ ವಿಡಿಯೋಸಲ್ಲೆಲ್ಲ. ಹಾಗಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಏನೋ ಕಂಟೆಂಟ್ ಸಿಗ್ತಾಯಿಲ್ಲ ನನಗೆ. ಯಾಕಂದರೆ ನನಗೆ ಇವಾಗ ಯಾವ ಟಾಪಿಕಲ್ಲಿ ವಿಡಿಯೋ ಮಾಡಿದ್ರೆ ಜನ ನೋಡ್ತಾರೆ, ಅದು ತಲೆ ಕೆಟ್ಟೋಗಿದೆ ನನಗೆ ಏನು ಮಾಡಬೇಕು ಅಂತ. ಹಾಗಾಗಿ ನಾನೊಂಚೂರು ಸದ್ಯಕ್ಕೆ ಒಂಚೂರು ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ, ವೀಡಿಯೋಸ್ ಮಾಡ್ಕೊತಾ ಇಲ್ಲ. ಸೊ ಹಳೆ ವೀಡಿಯೋಸ್ ಯಾಕೆ ನಾನು ಮತ್ತೆ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಫುಲ್ಲು ಡೌನ್ ಹೋಗ್ಬಿಡುತ್ತೆ. 10, 15, 20 ಈ ಥರ ವ್ಯೂಸ್ ಬರೋಕ್ಕೆ ಶುರು ಆಗಿಬಿಡುತ್ತೆ. ತುಂಬ ಬಿದೋಗುತ್ತೆ ವ್ಯೂಸು ಅನ್ನೋ ರೀಸನ್ಗೆ ಏನಾದರೂ ಒಂಚೂರು ಅಪ್ಡೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಹಳೆ ವೀಡಿಯೋನೇ ಮತ್ತೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಟಿವಾಗಿ ಇಟ್ಟಿರಬೇಕು ಅಕೌಂಟನ್ನು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಜೊತೆಗೆ ಯಾರೋ ಕಮೆಂಟ್ ಮಾಡಿದರು ನನಗೆ, ಪುನರ್ವೊಂದು ಏನೋ ಪೌಡರ್ಸ್ ಎಲ್ಲ ಕೊಡ್ತಾ ಇದ್ದೀರಲ್ಲ, ಅದನ್ನು ಹೆಂಗೆ ಮಾಡ್ತೀರಾ, ಅದು ವಿಡಿಯೋ ಮಾಡಿ ಅಂತ. ಅದಕ್ಕೆ ನಾನು ಕಮೆಂಟಿಗೆ ಆನ್ಸರ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಆಲ್ರೆಡಿ ಅದು ತುಂಬ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಹೆಂಗೆ ಮಾಡಬೇಕು ಆ ಪೌಡ್ರ್ ಅಂತ. ಆದರೆ ನೀವು ಹೋಗಿ ಚೆಕ್ ಮಾಡಬೇಕಷ್ಟೆ. ನನಗೆ ಅಷ್ಟೆಲ್ಲ ಕೂತ್ಕೊಂಡು ಆ ವೀಡಿಯೋಸ್ ಎಲ್ಲ ಹುಡುಕಿ ಲಿಂಕ್ ಹಾಕೋಷ್ಟು
ದೇವರನ್ನೇ ನನಗೆ ಟೈಮ್ ಇಲ್ಲ. ಈಗ ಪುನರ್ವನ್ನ ಮಲಗಿಸಿ ನಾನು ಬಂದು ವಿಡಿಯೋ ಮಾಡ್ತಾ ಇರೋದು. ನನಗೂ ಒಂಚೂರು ಮಲ್ಕೋಬೇಕು ಅಂತ ಅನಿಸುತ್ತೆ ಅವ್ನು ಮಲ್ಕೊಂಡಾಗ. ಬಟ್ ನಾನು ಇದೆಲ್ಲ ಕೆಲಸ ಅವ್ನ ಮುಂದೆ ನನ್ನ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಹಂಗಾಗಿ ನನಗೆ ಅದೆಲ್ಲ ಯಾಕಂದರೆ 700 ವೀಡಿಯೋ ಇದೆ. ಅಷ್ಟು ವೀಡಿಯೋದಲ್ಲಿ ಹೆಂಗೆ ಹುಡ್ಕೋದು ಅಂತ ಅನಿಸಿ ನಾನು ಅದು ಲಿಂಕ್ ಹಾಕಿಲ್ಲ. ಎಲ್ಲ ವೀಡಿಯೋಸು ಇದೆ, ಬಟ್ ನೀವು ಒಂಚೂರು ಚೆಕ್ ಮಾಡಬೇಕು ಅಷ್ಟೇ. ಫ್ರೀ ಆದಾಗ ಆದರೆ ನಾನೇ ಅದನ್ನು ಮತ್ತೆ ಪೋಸ್ಟ್ ಮಾಡ್ತೀನಿ. ಸೊ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಯಾವ ಟಾಪಿಕಲ್ಲಿ ಬೇಕು ಅಂತ. ಸೊ ಆ ಟಾಪಿಕ್ ರಿಲೇಟೆಡ್ ನಾನು ವೀಡಿಯೋಸ್ನ ಮಾಡ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪೋಸ್ಟ್ನ ನಾನು ಹಾಕ್ಬೋದು. ಇದು ಒಂದಾಯಿತು. ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ, ಒಂದು ಯೂಟ್ಯೂಬ್ ಚಾನಲ್ ಇನ್ನೊಂದು ಕ್ರಿಯೇಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಯಾವ್ದು ರಿಲೇಟೆಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ಕಿಡ್ಸ್, ಮೇಡ್ ಫಾರ್ ಕಿಡ್ಸು ಏನು ಬರುತ್ತೆ, ಆ್ಯನಿಮೇಷನ್ ಎಲ್ಲ ಮಾಡ್ತಾರಲ್ಲ, ಆ ಥರ ಒಂದು ಕಿಡ್ಸ್ಗೆ ಅಂತಲೇ, ಮಕ್ಳಿಗೋಸ್ಕರನೇ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೆ ಯಾವ ಥರ ವ್ಯೂಸ್ ಬರುತ್ತೆ, ಅದಕ್ಕೆ ನನಗೆ ಸಬ್ಸ್ಕ್ರೈಬರ್ ಸಿಗ್ತಾರಾ, ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತಾ, ಅದೆಲ್ಲದನ್ನು ನಾನು ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನನಗೆ ಇವಾಗಿರೋ ಕೆಲಸದ ಮಧ್ಯೆ ಅದೂ ಒಂದು ಕೆಲಸ ಮಾಡಿಕೊಂಡ್ರೆ ನನಗೆ ತುಂಬ ಟೈಮ್ ಶಾರ್ಟೇಜ್ ಆಗುತ್ತೆ. ಯಾಕಂದರೆ ಅದು AI ವಿಡಿಯೋಸ್ ಎಲ್ಲ ಮಾಡಬೇಕು, ಆ್ಯನಿಮೇಷನ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ಅದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ಸ್ಟೋರಿ ಹುಡುಕಬೇಕು, ಅದನ್ನು ಎಡಿಟಿಂಗ್ ಮಾಡಬೇಕು, ಅದಕ್ಕೆ ಪಿಕ್ಚರ್ಸ್ ಹಾಕಬೇಕು, ಅದೆಲ್ಲ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಅದು 1 ಅವರಲ್ಲಿ 1 ಅವರ್ 2 ಅವರ್ ಆದರೂ ತೊಗೊಂಡ್ಬಿಡುತ್ತೆ. ಸೊ ನನಗೆ ಸ್ವಲ್ಪ ಅದು ರಿಸ್ಕ್ ತೊಗೊಂಡಂಗೆ ಅನಿಸುತ್ತೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ, ನೋಡೋರು ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದರೆ ಮಾಡ್ಬೋದು. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದೇನೆಂದರೆ, ನನಗೆ ಸ್ವಲ್ಪ ಒಂದಷ್ಟು ಡೌಟ್ಸ್ ಇದೆ, ಅದೆಲ್ಲ ಕ್ಲಿಯರ್ ಆಗಬೇಕು. ಅದೆಲ್ಲ ಕ್ಲಿಯರ್ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ, ಮಾಡಬಹುದು ಅಂತ ಅನ್ನೋದಾದರೆ ನಾನು ಚಾನಲ್ನ ಕ್ರಿಯೇಟ್ ಮಾಡ್ತೀನಿ. ನನಗೆ ಕಮೆಂಟ್ ಮಾಡಿ ಆಯಿತಾ. ನನಗೆ ಎರಡೆರಡು ಮೈಂಡ್ ಓಡ್ತಾ ಇದೆ, ಅದನ್ನು ಸ್ಟಾರ್ಟ್ ಮಾಡಲಾ ಬೇಡವಾ ಅಂತ. ನನಗೆ ಕಮೆಂಟಲ್ಲಿ ತಿಳಿಸಿ, ಸ್ಟಾರ್ಟ್ ಮಾಡಿ ಅಥವಾ ಬೇಡ ಅಂತ. ನನಗೆ ಯಾವುದು ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಜೊತೆಗೆ ವರ್ಕ್ ಫ್ರಮ್ ಹೋಮ್ದೇನಾದರೂ ಈ ವಿಡಿಯೋಸ್ ನೋಡ್ತಾ ಇರೋರಿಗೆ ನಿಮಗೂ ಏನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಜಸ್ಟ್ ನೀವು ಒಂದು ಟ್ಯಾಪ್ ಮಾಡಿದ್ರೆ ಸಾಕು, ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದು ಒಂದು ಗ್ರೂಪಿಗೆ ನಿಮ್ಮನ್ನು ಆ್ಯಡ್ ಮಾಡುತ್ತೆ. ಸೊ ಆಮೇಲೆ ನಿಮ್ಮ ನಂಬರ್ನ ತೊಗೊಂಡು ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಬಟ್ ಸುಮ್ಮನೆ ಬಂದು ಜಾಯ್ನ್ ಆಗೋದು, ಲೆಫ್ಟ್ ಆಗೋದು ಹಂಗೆ ಮಾಡಬೇಡಿ. ನಮಗೂ ಟೈಮ್ ವೇಸ್ಟ್, ನಿಮಗೂ ಟೈಮ್ ವೇಸ್ಟು. ಹಾಗಾಗಿ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಗ್ರೂಪಿಗೆ ಜಾಯ್ನ್ ಆಗಿ.